ನಾಗಮಂಗಲದಲ್ಲಿ ಗಲಭೆ. ಇದು ಓಲೈಕೆ ರಾಜಕಾರಣದ ಮುಂದುವರೆದ ಭಾಗ ಅಂಥೇಳಿ ದೋಸ್ತಿ ನಾಯಕರುಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂಥೇಳಿ ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ದೋಸ್ತಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಗೃಹ ಸಚಿವರ ಕೆಲಸ ಮಾಡೋದಕ್ಕೆ ಪರಮೇಶ್ವರ್ ಅನ್ಫಿಟ್ ಅಂಥೇಳಿ ವಾಗ್ದಾಳಿ ನಡೆಸಿದ್ದಾರೆ. ಪರಮೇಶ್ವರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದು, ಈ ಸರ್ಕಾರಕ್ಕೆ ಹಿಂದೂ ದಲಿತರೇ ಟಾರ್ಗೆಟ್ ಅಂಥೇಳಿ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಹಿಂದೂಗಳನ್ನ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಅಂಥೇಳಿ MLC ರವಿಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಆಳುವವನು ಮೊದಲು ನೆಟ್ಟಗಿರಬೇಕು ಅಂಥೇಳಿ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡುವಂತಹ ಕೆಲಸವನ್ನ ಮಾಡಿರುವಂಥದ್ದು. ನಾನು ಗೃಹ ಸಚಿವರ ವೈಫಲ್ಯ, ಮೊನ್ನೆ ನಡೆದಿರತಕ್ಕಂಥ ಘಟನೆಯಲ್ಲಿ ಗೃಹ ಸಚಿವರ ಒಂದು ಪ್ರತಿಕ್ರಿಯೆ ಏನಿದೆ, ಯಾವುದೋ ಒಂದು ಸಣ್ಣ ಘಟನೆ ಇದು ಅಂತ ಒಂದು ದೊಡ್ಡ ಮಹತ್ವ ಕೊಡಬೇಕಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಈ ರಾಜ್ಯದ ಒಬ್ಬ ಗೃಹ ಸಚಿವ ಆ ರೀತಿಯ ಒಂದು ಪೆಟ್ರೋಲ್ ಬಾಂಬ್ಗಳನ್ನ ಅಲ್ಲಿಂದ ತಲವಾರುಗಳನ್ನ ತಗೊಂಡು ರಸ್ತೆನಲ್ಲಿ ಓಡದಂಥ ಒಂದು ಭಯ ಭೀತಿ ವಾತಾವರಣ ತಂದಂಥ ಸಂದರ್ಭವನ್ನು ಇದೊಂದು ಸಣ್ಣ ಘಟನೆ ಅಂತಕ್ಕಂಥದ್ದನ್ನು ಹೇಳಿದಂಥ ಗೃಹ ಸಚಿವರ ಬಗ್ಗೆ ಮಾತನಾಡಿದ್ದೇನೆ. ನಿಮ್ಮ FIR ಅಲ್ಲಿ ಏನು ಹೇಳಿದ್ದಾರೆ, ಕೋಮು ಗಲಭೆ ಅಂತಕ್ಕಂಥ ವಿಷಯವನ್ನು ಸರ್ಕಾರವೇ ಇವತ್ತು ಆ FIR ಅಲ್ಲಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮಗಳನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತೇಳಿ FIRನಲ್ಲಿ ಪೊಲೀಸ್ ಅಧಿಕಾರಿಗಳು ಹರ್ಕೊಂಡಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದಿದ್ರು ಅಂತೇಳಿ. ಹಾಗೆ ರೀತಿ ಸಣ್ಣ ವಿಷಯನ ಅವ್ರು ಇವತ್ತು ಗೃಹ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇದೆಯಾ? ಅಲ್ಲಿಗೆ ಯಾರನ್ನು ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ನೀವು ಇಲ್ಲಿ? ಅದಕ್ಕೆ ನಾನು ಹೇಳ್ತಾ ಇರೋದು ಅವರು ಅನ್ಫಿಟ್ ಅವರು ಅಂತ ಹೇಳಿದ್ದು ನಾನು. ಗೃಹ ಸಚಿವರಾಗಿ ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಆಗ್ತೀರಿ. ಆ ಸ್ಥಳಕ್ಕೆ ಹೋಗ್ಲಿ ಭೇಟಿ ಕೊಟ್ಟಲ್ಲಿ ಪರಿಸ್ಥಿತಿ ಏನು ಅಂತಕ್ಕಾದ್ರೂ ನೋಡಬೇಕೋ ಬೇಡವೋ? ಕೇವಲ ಇದ್ದಂಥ ನಿಮ್ಮ FIRನಲ್ಲಿ ಹೇಳಿದಿರಿ, ನಿಮ್ಮ ದೂರಿನಲ್ಲಿ ಕೊಟ್ಕೊಂಡಿರಿ, ನಿಮ್ಮ ಪೊಲೀಸ್ನವ್ರು ಕೊಟ್ಕೊಂಡವ್ರೆ ಒಂದು 100-150 ಜನ ಇದ್ದ ಮೆರವಣಿಗೆ ಅಂತ ಹೇಳಿ. 100 ಜನ ಇದ್ದಂಥ ಮೆರವಣಿಗೆಯನ್ನು ಇವರು ಸರಿಪಡಿಸ್ಕೊಂಡು ತಗೊಂಡೋಗಕ್ಕಾಗಲಿಲ್ಲ ಅಂದರೆ ಇದು ತುಷ್ಟೀಕರಣದ ರಾಜಕಾರಣವನ್ನು ಕಾಂಗ್ರೆಸ್ಸು ಇವತ್ತು ಮಾತ್ರ ಅಲ್ಲ, ಸದಾಕಾಲ ಅದನ್ನೇ ಮಾಡ್ತಾ ಬರ್ತಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ತಿಳಿದಿರ್ತಕ್ಕಂಥ ವಿಷಯ. ಅಷ್ಟು ಮಾತ್ರ ಅಲ್ಲ, ದಲಿತರು ಕೂಡ ಟಾರ್ಗೆಟ್ ಆಗ್ತಿದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಯಾದಗಿರಿಯಲ್ಲಿ ಊರಿನಿಂದ ದಲಿತರನ್ನು ಬಹಿಷ್ಕಾರ ಹಾಕಲಾಗಿದೆ. ನಿನ್ನೆ ರಾಮನಗರದಲ್ಲಿ ಆ ಮುಸ್ಲಿಂ ಬಂಧುಗಳು ಅವನ್ನ ಥಳಿಸಿ ಇವತ್ತು ಅವನು ಒಂದು ಹಾಸ್ಪಿಟ್ಲಲ್ಲಿದ್ದಾನೆ. ಇಲ್ಲಿ ಕೂಡ ಅಂಬೇಡ್ಕರ್ ಅವರ ಪುತ್ಥಳಿ ಕೇವಲ ಹಿಂದೂಗಳ ಮೇಲೆ ಮಾತ್ರ A1 A2 ಮಾಡ್ತಾ ಇದ್ದಾರೆ. ಘಟನೆ ನಡೆದಿದ್ದು ಯಾರಿಂದ? ಮುಸಲ್ಮಾನ್ ಅಲ್ಪಸಂಖ್ಯಾತ ಬಂಧುಗಳು ಮೆರವಣಿಗೆಯ ಮೇಲೆ ಕಲ್ಲುಗಳನ್ನು ಎಸ್ತಿದ್ದು. ಯಾರ ಮೇಲೆ A1 ಹಾಕಬೇಕಾಗಿತ್ತು, ಯಾರ ಮೇಲೆ A2 ಹಾಕಬೇಕಾಗಿತ್ತು? ಆರೋಪಿ ನಂಬರ್ 1, ಆರೋಪಿ ನಂಬರ್ 2 ಯಾರ ಮೇಲೆ ಹಾಕಬೇಕಾಗಿತ್ತು? ಕಲ್ಲು ಎಸ್ದವ್ರ ಮೇಲೆ ಹಾಕಬೇಕಾಗಿತ್ತು. ಮತ್ತು A1 A2 ಮಾಡಿರೋದು ಇವರು ಅಲ್ಪಸಂಖ್ಯಾತರನ್ನು ಮಾಡಿದ್ರೆ ಹಿಂದೂಗಳನ್ನ ಮಾಡಿ ಹಿಂದೂಗಳ ಆಸ್ತಿ ಪಾಸ್ತಿನೇ ನಷ್ಟ ಆಗಿದೆ. ಮತ್ತೆ ಅವ್ರ ಮೇಲೆ ಕೇಸ್ ಹಾಕದ? ಏಟುಗಳು ತಿಂದಿದ್ದಾರೆ ಹಿಂದೂಗಳು, ಅವ್ರ ಮೇಲೇ A1 A2 ಹಾಕದ? ಬಂದಿದ್ದು ಮುಸಲ್ಮಾನರ ಕಡೆಯಿಂದ. ಅದು ನಮ್ಮ ಗಣೇಶೋತ್ಸವದ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು, ಚಪ್ಪಲಿ ಬಿಸಾಡಿರುವಂಥವ್ರು, ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು. ಹಾಗೆ ಚಿತಾವಣೆ ಕೊಟ್ಟಿರೋರು, ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು, ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದರೆ ನಾವು ಸ್ಟೇಷನಿಗೂ ಬರ್ತೀವಿ, ಜೈಲಿಗೆ ಹಾಕಿದ್ರೆ ಜೈಲ್ ಹತ್ರಕ್ಕೂ ಕೂಡ ನಾವು ಬರ್ತೀವಿ.